ಒಂದೇ ದಿನದಲ್ಲಿ ಒಂದೇ ಸಮಯಕ್ಕೆ 3 ಜನರ ಮನೆಗೆ ಭೇಟಿ ಕೊಟ್ಟ ಶಂಕರಾನಂದ ಸ್ವಾಮಿಗಳು. ಗುರು ಸರ್ವಶಕ್ತನೂ ಹಾಗೂ ಸರ್ವಂತರ್ಯಾಮಿಯೂ ಇದ್ದಾನೆ. ಗುರುವಿನ ಶಕ್ತಿಯು ಹೇಳಲಿಕ್ಕಾಗದಷ್ಟು ದೊಡ್ಡದು. ಗುರುವಿನ ಗರಡಿಯಲ್ಲಿ ಇದ್ದವರಿಗೆ ಮಾತ್ರ ಅದರ ಅನುಭವವಾಗುವುದು. ಲೌಕಿಕ ಗುರುಗಳು ವಿವೇಕಿಗಳಾಗಿ ಮುಂದುವರೆದಿದೆ. ಆದಲ್ಲಿ ಅವರು ಆಧ್ಯಾತ್ಮಿಕ ಸತ್ಸಂಗದ ಅಮೃತವನ್ನು ತಾವು ಸವಿಯಬಲ್ಲರು, ಶಿಷ್ಟಸ ಉಣಬಡಿಸಬಲ್ಲರು. ಸದಾ ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡುವ ಹಂಬಲದಲ್ಲಿ ಶಂಕರಾನುಸ್ವಾಮಿಗಳು ಒಮ್ಮೆ ಪುಣೆ ಶಹರದಲ್ಲಿ ನಾಯ್ಡು ಮಹಾರಾಜರ ಮನೆಯಲ್ಲಿ ತಂಗಿದ್ದರು. ಗುರುಗಳು ಬಂದಿದ್ದಾರೆ ಎಂದು ತಿಳಿಯುತ್ತಿದ್ದಂತೆ ಮಕ್ಕಳು ತಾಯಿಯತ್ತ ಎಷ್ಟು ಪ್ರೀತಿಯಿಂದ ಓಡಿ ಬರುವರೋ ಅಷ್ಟೇ ಹಂಬಲಿಸಿ ಗುರುಗಳ ಹತ್ತಿರ ಧಾವಿಸಿ ಬಂದರು. ದರ್ಶನ ಆದ ಮೇಲೆ ಎಲ್ಲಾ ಭಕ್ತರೂ ಮಾತನಾಡುವಾಗ ಒಬ್ಬ ಭಕ್ತ, ನಾನು ತುಂಬಾ ಸಂಕಷ್ಟದಲ್ಲಿ ಇದ್ದಾಗ ತಾವು ಸರಿಯಾದ ಸಮಯಕ್ಕೆ ಬಂದು ನನ್ನ ಕಷ್ಟವನ್ನು ದೂರ ಮಾಡಿ ಹಾಲು ಸಕ್ಕರೆ ಸೇವನೆ ಮಾಡಿ ಹೋದಿರಿ. ನಾನು ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದರೂ ಸಾಲದು ಎಂದು ಹೇಳುತ್ತಾ ಅವನು ಗುರುಗಳು ಬಂದಿದ್ದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿದ. ಅಷ್ಟರಲ್ಲಿ ಇನ್ನೊಬ್ಬ ಭಕ್ತ, ಅದು ಹೇಗೆ ಸಾಧ್ಯ? ಆ ದಿನಕ್ಕೆ ಆ ಸಮಯಕ್ಕೆ ಅವರು ನಮ್ಮ ಮನೆಯಲ್ಲಿ ಇದ್ದು ಅವರ ಪಾದ ಪೂಜೆಯನ್ನು ಮಾಡುತ್ತಿದ್ದೆವು. ಅದಾದ ನಂತರ ಸಾಕಷ್ಟು ಸಮಯ ನಮ್ಮ ಜೊತೆ ಕಳೆದು ಖಜೂರಿ ತುಪ್ಪವನ್ನು ಸೇವನೆ ಮಾಡಿ ರಾತ್ರಿ ಅಲ್ಲಿಂದ ಹೊರಟರು. ಅಷ್ಟರಲ್ಲಿ ಮತ್ತೋರ್ವ ಭಕ್ತ, ಅದು ಹೇಗೆ ಸಾಧ್ಯ? ಆ ದಿನ ಮತ್ತು ಸಮಯಕ್ಕೆ ಗುರುಗಳು ನಮ್ಮ ಮನೆಯಲ್ಲಿ ಇದ್ದರು. ನಮ್ಮ ಮನೆಗೆ ಬಂದ ಅತಿಥಿಗಳೆಲ್ಲ ಅವರ ದರ್ಶನ ಪಡೆದರು. ಅವತ್ತು ಗುರುಗಳು ಗುರುವಿನ ಅಂತಃಕರಣ ಹೇಗಿರುತ್ತೆ ಎಂದು ಅದರ ಬಗ್ಗೆ ಎಲ್ಲರಿಗೂ ಮರಾಠಿಯಲ್ಲಿ ಸಂಬೋಧನೆ ಮಾಡಿದ್ದರು. ಇದನ್ನು ಕೇಳಿದ ನಾಯ್ಡು ಮಹಾರಾಜರು, ಒಂದೇ ದಿನದಲ್ಲಿ ಒಂದೇ ಸಮಯಕ್ಕೆ 3 ಜನರ ಮನೆಯಲ್ಲಿ ಹೇಗೆ ಇರಲು ಸಾಧ್ಯ? ಆ 3 ಮನೆಗಳು ಒಂದಕ್ಕಿಂತ ಒಂದು ದೂರ ಇವೆ, ಅಂಥದರಲ್ಲಿ ಎಲ್ಲಾ ಕಡೆ ಗುರುಗಳು ಹೇಗೆ ಇರಲು ಸಾಧ್ಯ? ಬಹುಶಃ ನಿಮಗೆಲ್ಲ ಗೊಂದಲವಾಗಿರಬೇಕು, ತಾರೀಖು ಬದಲಾಗಿರಬೇಕು ನೋಡಿ ಎಂದರು. ಆಗ ಭಕ್ತರು ಅವರ ಮನೆಗೆ ಕರೆ ಮಾಡಿ ನಾಯ್ಡು ಮಹಾರಾಜರಿಗೆ ದೃಢಪಡಿಸಿದರು. ನಂತರ ಎಲ್ಲರೂ ಆಶ್ಚರ್ಯಚಕಿತರಾಗಿ ಗುರುಗಳ ಕಡೆ ನೋಡಿದರು. ಆಗ ಗುರುಗಳು ಮುಗುಳುನಗೆ ಬೀರಿ ಸುಮ್ಮನಾದರು. ಈ ಪವಾಡವನ್ನು ತಿಳಿದ ನಾಯ್ಡು ಮಹಾರಾಜರು ಅಲ್ಲಿಯೇ ಶಿರಸಾಷ್ಟಾಂಗ ನಮಸ್ಕರಿಸಿ, ನಿನ್ನ ಲೀಲೆಯನ್ನು ಯಾರಿಗೆ ತಿಳಿಯಲು ಸಾಧ್ಯವೇ ಎಂದು ತುಂಬಾ ಸಂತೋಷಪಟ್ಟರು. ಉಳಿದ ಭಕ್ತರೆಲ್ಲ ಶಿರಸಾಷ್ಟಾಂಗ ನಮಸ್ಕರಿಸಿ, ನಿಮ್ಮನ್ನು ಪಡೆದ ನಾವೇ ಧನ್ಯರು ಎಂದು ಶಂಕರಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಎಂದು ಜೋರಾಗಿ ಜೈಕಾರ ಕೂಗಿದರು. ಹೀಗೆ ಶಂಕರಾನಂದ ಸ್ವಾಮಿಗಳು ಭಕ್ತರು ಕಷ್ಟ ಎಂದು ಅವರನ್ನು ನೆನಪಿಸಿದರೆ ಸಾಕು, ಅವರು ಅಲ್ಲಿ ಹಾಜರಾಗಿರುತ್ತಿದ್ದರು. ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜ್ ಕಿ ಜೈ.